ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಸಂಡೇ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್ ಸಂಡೇ ಬಜಾರ್ಗೆ ಚಿಕ್ಕಪೇಟೆಯಲ್ಲಿ. ಸೊ ಫಸ್ಟ್ ಟೈಮ್ ನನಗೂ ಎಕ್ಸ್ಪೀರಿಯೆನ್ಸು. ಸಂಡೇ ಬಜಾರ್ಗೆ ಯಾವತ್ತೂ ನಾನು ಹೋಗಿಲ್ಲ, ಹೇಗಿರುತ್ತೆ ಏನು ಅಂತ ನೋಡೋಣ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನನ್ನ ಬ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನನ್ನ ಪ್ರೀವಿಯಸ್ ಬ್ಲಾಗ್ಸಲ್ಲಿ ನೋಡಿರ್ತೀರ ಯಾರ್ಯಾರು ಅಂತ. ಸೊ ಅವ್ರ ಜೊತೆನೇ ನಾನು ಹೋಗೋದು. ಆ್ಯಂಡ್ ಇವತ್ತು ಅಮಾವಾಸ್ಯೆ ಪಿತೃಪಕ್ಷ. ನಾವು ಇವತ್ತು ಹಿರಿಯರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಧೂಪ ಎಲ್ಲ ಹಾಕಿ ಹೋಗ್ಬೇಕಂತೆ. ಪೂಜೆ ಮಾಡಿದ್ಮೇಲೆ ಹೋಗಬೇಕು, ಇಲ್ಲಾಂದರೆ ಎಷ್ಟೊತ್ತು ನಾನು ಹೋಗ್ಬಿಡ್ತಿದ್ದೆ. ಸೊ ಅದನ್ನು ಮುಗಿಸಿ ವಿಲ್ಗೋ. ಫಸ್ಟು ರೆಡಿ ಆಗಬೇಕು. ಜಸ್ಟ್ ಸ್ವಲ್ಪ ಹೊತ್ತಾಯ್ತು ಎದ್ದು ನಮ್ಮ ಮಮ್ಮಿಗೆ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ. ವರ್ಷ ಇದ್ದಿದ್ರೆ ನಾನು ಏನು ಕೆಲಸ ಮಾಡ್ತಿರ್ಲಿಲ್ಲ ಗೈಸ್. ವರ್ಷ ಇಲ್ಲದೆ ಇರೋ ಕಾರಣ ಎಲ್ಲ ಮಾಡಬೇಕು. ಸೊ ಅವಳು ಬರ್ತಾಳೆ, ಸ್ವಲ್ಪ ದಿವಸ ಅಲ್ಲಿರಬೇಕು, ಅರ್ಧ ದಿನ ಇಲ್ಲಿರಬೇಕಂತೆ. ಸೊ 12 ಆದಮೇಲೆ ಅವಳು ಇಲ್ಲಿಗೆ ಬರ್ತಾಳೆ. ಆ್ಯಂಡ್ ಇವತ್ತು ಇಲ್ಲೇ ಇರ್ತಾಳೆ ಅವಳು. ಸೊ ಗೈಸ್, ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಆ್ಯಂಡ್ ಗೈಸ್, ನಮ್ಮಮ್ಮ ಪಾಪ ನಾನು ಹೆಲ್ಪ್ ಮಾಡಿದೆ. ಇವಾಗ ರೆಡಿ ಆಗಿದ್ದು. ಸೊ ಏನೇ ಮಾಡೋದು, ಮಜ್ಜಿಗೆ, ಆಲೂ ಪಲ್ಯ, ಹೆಸರುಬೇಳೆ, ಅದು ರೈಸು, ಅಲ್ಲಿ ಪಾಯಸ, ಆ್ಯಂಡ್ ಇಲ್ಲಿ ಸಾಂಬಾರು ಇಟ್ಟವರೆ, ಕಾಳು ಸಾರು, ಆ್ಯಂಡ್ ಇಲ್ಲಿ ಬೋಂಡ. ಮಮ್ಮಿ, ವರ್ಷ ಇಲ್ಲೇ ನಿನ್ನ ಅಡುಗೆ ಮನೆ ಹೇಗಿದೆ? ಅಡುಗೆ ಮನೆ ಎಲ್ಲ ಬೇಕು ಅಂತ ಇದೆ, ಕೆಲಸ ಜಾಸ್ತಿ. ಮಾಡು. ಅವಳು ಇದ್ದಾಗ ಗಾಯ್ಸ್ ಫುಲ್ ಬೈತಾ ಇದ್ರು. ಡೈಲಿ ಬೈತಿದ್ರು ಪಾಪ ಅವಳಿದ್ರೆ. ಇವಾಗ ಗೊತ್ತಾಗುತ್ತೆ ಅವಳು ವ್ಯಾಲ್ಯೂ. ನಾನು ಅಷ್ಟೇ, ನಾನು ಇರೋಷ್ಟು ದಿವಸ ನನ್ನ ವ್ಯಾಲ್ಯೂ ಗೊತ್ತಿರಲ್ಲ. ಬೈತಾರೆ ನಾನು ಹೋದ್ಮೇಲೆ ನಮ್ಮ ಡ್ಯಾಡಿಗೆ ನನ್ನ ವ್ಯಾಲ್ಯೂ ಗೊತ್ತಾಗ್ತದೆ. ನೀವು ಹೋದ್ಮನೆಗೆ ಏನು ಕಲಿತೀರಾ? ಹೋದ್ಮೇಲೆ ಮಾಡ್ತೀನಿ. ಇಲ್ಲಿ ಕಲ್ತ್ರೇನೆ ಅಲ್ಲಿ ಕಲಿಯೋದು. ಅದಾಗಲಿಲ್ಲ. ಇವಾಗ ವರ್ಷ ಇಲ್ಲಿ ಮಾಡ್ತಿದ್ಲಾ, ಏನು ಮಾಡ್ತಾ ಇಲ್ಲ. ಅಲ್ಲಿ ಹೋದ್ಮೇಲೆ ಎಲ್ಲ ಮಾಡ್ತಾ ಇರ್ತಾನೆ. ಹಂಗೆ ಅವ್ರ ಮನೆಗೆ ಹೋದ್ಮೇಲೆ ಅವ್ರು ಮಾಡ್ತಾರೆ. ಇಲ್ಲಿ ಫಸ್ಟ್ ಗಮ್ಮಂತೈತೆ. ನನ್ನ ಡಯಟನ್ನು ಬ್ರೇಕ್ ಮಾಡಲ್ಲ. ಸರಿ, ಯು ಗೋ, ಐ ವಿಲ್ ಡೂ. ಇಲ್ಲಿ ಅದೇನು ಸ್ವೀಟ್ಸು ತಂದು ಯಾಕೆ ನಾವು ಸ್ವಲ್ಪ ಹೆಲ್ಪ್ ಮಾಡದೆ ಹೋದರೆ ಬೈಸ್ಕೊಳ್ತೀನಿ. ಸೊ ಈ ಸ್ವೀಟ್ಸ್ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಬೇಕು. ಆ್ಯಂಡ್ ಈ ಫ್ರೂಟ್ಸ್ನ ಹಾಕಬೇಕು. ಆಮೇಲೆ ಹಾಕಿ ಮತ್ತು ದೇವ್ರ ಮನೆಯನ್ನ ಕ್ಲೀನ್ ಮಾಡಬೇಕು. ಪೂಜೆ ಮಾಡೋಗಿಲ್ಲ, ಸುಮ್ಮನೆ ಹೂವೆಲ್ಲ ತೆಗೆದು ಒರೆಸಿ ಡೋರ್ನ ಕ್ಲೋಸ್ ಮಾಡಬೇಕು. ಆಮೇಲೆ ನಾವು ಸಮಾಧಿ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಲ್ಲ ಫಸ್ಟಿಂದ ಅಷ್ಟೇ. ಬಿಕಾಸ್ ನಮ್ಗೆ ಗೊತ್ತಿಲ್ಲ ಅವ್ರದ್ದೆಲ್ಲಿದೆ ಅಂತ. ನಮ್ಮ ಡ್ಯಾಡಿ ತಮ್ಮದು ಎಲ್ಲನೂ. ಅದಕ್ಕೆ ನಮ್ಮ ಮನೆಯಲ್ಲೇ ಫೋಟೋ, ಇದು ನಮ್ಮ ಅಜ್ಜಿ ಅಲ್ಲ ಮುತ್ತಜ್ಜಿ, ಈ ಫೋಟೋನೆಲ್ಲ ಇಲ್ಲಿಟ್ಟು ಪೂಜೆ ಮಾಡಿ ಹೋಗೋದು. ಇವಾಗ ಬೇಗ ನಮ್ಮ ದೇವ್ರ ಮನೆ ಕ್ಲೀನ್ ಮಾಡಿಬಿಟ್ಟು ಅದೆಲ್ಲ ಸ್ವಲ್ಪ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿ ಕೊಡ್ತೀನಿ. ದೆನ್ ಬೇಗ ಹೋಗ್ಬೇಕು. ಪಾಪ ಅವರು ಕಾಯ್ತಿರ್ತಾರೆ. ಮತ್ತು ಚಿಕ್ಕಪೇಟೆಗೆ ಹೋದರೆ ಬರೋದು ಯಾವುದು ಆಬ್ವಿಯಸ್ಲಿ ಲೇಟ್ ಚಿಕ್ಕಪೇಟೆಯಿಂದ ಬರೋದಕ್ಕೆ. ಸೊ ಅದಕ್ಕೆ ಬೇಗ ಹೋಗೋಣ. ಗೈಸ್, ಎಲ್ಲ ರೆಡಿ ಆಯಿತು. ಸೊ ವಿಡಿಯೋ ಎಲ್ಲ ಆಯಿತು. ಇವಾಗ ದೀಪ ಹಚ್ಬೇಕಷ್ಟೆ. ಕರೆಕ್ಟಾಗಿ 12ಗೆ ಇನ್ನೊಂದು 10 ಮಿನಿಟ್ಸ್ ಇದೆ. ಆಲ್ಮೋಸ್ಟ್ ರೆಡಿ. ಇವಾಗ ಪೂಜೆ ಮಾಡಬೇಕು. ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ದೊಡ್ಡವ್ರು ಪೂಜೆ ಮಾಡಬೇಕಲ್ಲ, ಸೊ ನಮ್ಮ ಡ್ಯಾಡಿ ಪೂಜೆ ಮಾಡ್ತಾರೆ. ಆಮೇಲೆ ನಾನು ಸ್ವಲ್ಪ ಧೂಪ ಹಾಕಿ ಹೋಗಬೇಕು. ನಾವು ಸಡನ್ನಾಗಿ ಪ್ಲ್ಯಾನ್ ಆಗಿದ್ದೀವಿ ಇವತ್ತು ಹೋಗಬೇಕು ಅಂತ. ಹೋಗೋಣ. ನಾನು ಫುಲ್ ಲೆಗ್ಸು ಪೇನು, ಕೂರೋಕ್ಕಾಗ್ತಿಲ್ಲ, ಎದ್ದೋಕ್ಕಾಗ್ತಿಲ್ಲ ಲೆಗ್ ವರ್ಕೌಟ್ ಮಾಡಿ. ಅದು ಹೆಂಗೆ ಓಡಾಡ್ತೀನೋ ನನಗೂ ಗೊತ್ತಿಲ್ಲ. ಏನೋ ತಿಂದರೆ ಓಟ್ಸ್ ತಿಂದ್ಬಿಟ್ಟು ಹೋಗೋಣ. ಸಕ್ಕದಾಗ ಬಂದಿತ್ತಲ್ಲ, ಸ್ಯಾಟಿಸ್ಫೈ ಆಗ್ಬಿಟ್ಟೈತೆ ಅಜ್ಜಿಯವ್ರಿಗೆ. ಅಜ್ಜಿ ನಿನ್ನ ತಮ್ಮ ಇಬ್ಬರಿಗೂ ಖುಷಿ ಆಗ್ಬಿಟ್ಟೈತೆ ನಾವು ಪೂಜೆ ಮಾಡಿ. ನೋಡು ಸಂಗಣ ಅಂಕಲ್ ವಾಟ್ಸ್ ಯಾಕೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ಹೋಗ್ಬೇಕಂತ. ಎಲ್ಲ ರೆಕಾರ್ಡ್ಸ್ ಎಲ್ಲ ಬರೆಯೋದು ಬಿಟ್ಟು ಇನ್ನೂ ಒಂದು ರೆಕಾರ್ಡ್ ಬರೀಬೇಕು. ಸೊ ಇನ್ನೊಂದು ಎಷ್ಟು ಕಾಟ ಕೊಡ್ತಾರೆ. ಏಯ್
ಬರೀಬೇಕು. ಸೊ ಬೇಗ ಹೋಗಿ ಬರೋಣ, ಇನ್ನೊಂದು ರೆಕಾರ್ಡ್ ಬಂದರೆ ಮುಗೀತು. ಎಲ್ಲ ಹೆಂಗಂದ್ರೆ ಹಂಗೆ ಎತ್ತಿಟ್ಕೋಬೇಕು. ನಮ್ಮ ಬಾವವ್ರು ಬರ್ತಿದ್ದಾರೆ 10 ನಿಮಿಷ ಅಂತ ನೋಡಿ 12 ಈಗ. ನಮ್ಮ ಬಾವವ್ರು ಬಂದರೆ ನೋಡ್ಕೋಬೇಕಿಲ್ಲ ಅಂದರೆ ಬೈತಾರೆ, ಮಾತಾಡ್ಸ್ದೆ ಹೋಗಿದ್ಯೋ ಅಂತ. ಸೊ ಅವ್ರು ಬಂದ ತಕ್ಷಣ ಹೊರಡೋಣ ಗೈಸ್. ನೋಡೋಣ ಗೈಸ್. ಇವಾಗ ಐರಾ ಪಿ.ಜಿ ಹತ್ರ ಗಾಡಿನ ಪಾರ್ಕ್ ಮಾಡಿ ಐರಾ ಹೇಳು ಬ್ರೋ. ವೆಲ್ಕಮ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಬ್ಲಾಗ್. ಏನಂದರೆ ಇವತ್ತು ಸಂಡೇ ಬಜಾರ್ಗೆ ಹೋಗ್ತಿದ್ದೀವಿ. ಐ ಡೋಂಟ್ ನೋ ವಾಟ್ ವಿಲ್ ಹ್ಯಾಪನ್. ಆಲ್ರೆಡಿ ಟೈಮ್ ನೋಡಿದ್ರೆ ಇಟ್ ಇಸ್ ಆಲ್ರೆಡಿ 12:47. ಅದೇ 1 o'clock. ಗೊತ್ತಿಲ್ಲ ಏನು ಶಾಪ್ ಮಾಡ್ತಾರೆ ಗೊತ್ತಿಲ್ಲ. ಬರ್ತಿರೋರ್ನ ಸ್ವಲ್ಪ ನೋಡಿ. ಮಹಾನ್ ಭಾವಗಳು ಅಲ್ಲಿದ್ದಾರೆ, ತೋರಿಸ್ತೀನಿ ನೋಡಿ ಹೆಂಗೆ ಬರ್ತವ್ರಂದ್ರೆ ಏನಿಲ್ಲ, ಆರಾಮ್ ಕೂಲಾಗಿ ಬರ್ತವ್ರೆ. ಆಲ್ವೇಸ್ ಲೇಟ್ ಕಮರ್ಸ್. ಕಾಲೇಜಿಗೂ ಲೇಟು, ಇವಾಗಲೂ ಲೇಟು. ಇವಾಗ ಹೋಗೋಣ. 50 PG ರೋಡಂತೂ ಎಕ್ಕುಟ್ಟೋಗ್ಬಿಟ್ಟೈತೆ ಬ್ರೋ. ಹೆಂಗೆ ನೀರು ತುಂಬ್ಕೊಂಡೋದು ಗೊತ್ತಾ ಇಲ್ಲಿ. ಎಲ್ಲಿ ಒಬ್ಳೇನಾ? ಸೊ ನಾವೆಲ್ಲ ನಡ್ಕೊಂಡು ಹೋಗ್ತಿದ್ದೀವಿ ಅಂದರೆ BSF ಸರ್ಕಲ್. 50 ರೂಪಾಯಿ ಕೊಡಬೇಕಾಗಿತ್ತು ಆಟೋಗೆ, ಅಲ್ಲೇನಾದರೂ 50 ರೂಪಾಯಿ ಕಷ್ಟ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವಕ್ಕ ಸ್ವಲ್ಪ ಡಿಸಪಾಯಿಂಟಲ್ಲಿದ್ದಾರೆ, ಯಶೋದಕ್ಕ. ಸೊ ಫುಲ್ ಯಶೋದಕ್ಕ, ದಟ್ ಈಸ್ ಯಶೋದಕ್ಕ. ಇದು ಯಾರು ನಿಮ್ಗೆ ಗೊತ್ತಿರೋದೆ, ಚಾನಲ್ ಓನರ್. ನಾವು ಕೋಆರ್ಡಿನೇಟರ್. ಹೌದು, ಸ್ವಲ್ಪ ಹೊತ್ತು ಕ್ರಾಸ್ ಮಾಡ್ಕೊಬಿಡ್ತೀವಿ. ಹುಡುಗರಿದ್ದಾರೆ, ಸ್ವಲ್ಪ ಫ್ರೆಂಡ್ಸ್ ಇಬ್ಬರು ಬಂದಿದ್ದಾರೆ. ಅವ್ರು ಏನಕ್ಕೆ ಬಂದಿದ್ದಾರೆ ಅಂತಲೇ ಗೊತ್ತಿಲ್ಲ, ಬಿಟ್ಬಿಟ್ಟು ಹೋಗ್ಬಿಟ್ರು. ಹಂಗೆಲ್ಲ ಏನಿಲ್ಲ, ಅವರು ನಮ್ಮನ್ನು ಬಿಟ್ಟು ಮುಂದಕ್ಕೆ ಹೋಗಿದ್ದಾರೆ. ನಾವು ಸ್ಲೋ ಹೋಗ್ತಾ ಇದ್ದೀವಿ. ಸ್ವಲ್ಪ ಸೋಷಲ್ ಆಂಗ್ಸೈಟಿ ಇದೆ. ರೋಡಲ್ಲಿ ಯಾರಾದರೂ ನಮ್ಮನ್ನು ನೋಡಿದ್ರೆ ಪಾಸ್ ಮಾಡಿಬಿಡ್ತೀವಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ನಿಮಗೆ ಗೊತ್ತಾಗಲ್ಲ. ನಿಮಗೆ ಗೊತ್ತಾಗಲ್ಲ ನಾವು ಪಾಸ್ ಮಾಡೋದನ್ನು. ಹೇಳ್ಬಿಟ್ಟೆ ನಾನೇ, ಬೇಜಾರಾಗಿತ್ತು. ಸೊ ಇದು ಐರಾ, ಗೊತ್ತು ತಾನೆ? ದಿಸ್ ಇಸ್ ಐರಾ, ದ ನ್ಯೂ OG ಕ್ಯಾರೆಕ್ಟರ್. ನೋಡಿರ್ತೀರಾ ಸ್ವಲ್ಪನೇ, ಬಿಕಾಸ್ ಮೇಡಮ್ ಸಿನ್ಸಿಯರ್ ಜಾಸ್ತಿ. ಅಲ್ಲಲ್ಲಿ ಕ್ಯಾಬ್ ಡ್ರೈವರ್ಸ್ ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ರೈಡರ್ ಇದ್ದಾರೆ ನಮ್ಮ ಜೊತೆ, ನಮ್ಮ ಜಿಮ್ ಗರ್ಲ್. ಹೌದು, ಸಣ್ಣ ಆಗಿದೆಯಾ? ಫೇಸ್ ಎಲ್ಲ ಸಣ್ಣ ಆಗಿದೆ ಆ್ಯಕ್ಚುಲಿ. ಗೊತ್ತಿಲ್ಲ, ಬ್ಲಾಗ್ಗೆ ಹಾಯ್ ಹೇಳ್ಬಿಟ್ರು ನಮ್ಮ ವ್ಯೂವರ್ಸ್. ಹೌದು. ಸೊ ಇನ್ನೊಂದೇನು ವಿಷಯ ಅಂದರೆ, ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ? ಚಿಕ್ಕಪೇಟೆಗೆ. ಅದು ಗೊತ್ತಾಯಿತು. ಈಗ ನಾನೇ ಹೇಳೋಕ್ಕೆ ಬಂದೆ ಮರ್ತದೆ. ಈಗ BSF ಸರ್ಕಲಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಸ್ಸಿಗೆ. ನನ್ನ ಹೇರ್ಸ್ ಎಲ್ಲ ಸ್ವಲ್ಪ ಇದಾಗೋಗಿದೆ. ನೆಕ್ಸ್ಟ್ ಮಂತ್ 3 years. ಈಗ ನಾವು ಶಾಪಿಂಗ್ ಹೋಗ್ಬೇಕು. ಬಟ್ ನೆಕ್ಸ್ಟ್ ಮಂತ್ 3 years ಸಾಕಂತೆ. ಅದಾದ್ಮೇಲೆ ಹೋಗ್ಬಿಡು ಅಂತ ಅವಳೇ ಇದ್ದಾಳೆ. ನಾನು ಹೋಗ್ಬಿಡ್ತೀನಿ. ಆ್ಯಂಡ್ ಮೋರ್ ಓವರ್ ನೆಕ್ಸ್ಟ್ ಮಂತಿಂದ ನಂದು ಹೊಸ ಹೇರ್ ಸ್ಟೈಲ್ ಬರುತ್ತೆ. ಸೊ ವೇಟ್ ಅಂಡ್ ವಾಚ್. ನಾನು ಹೇರ್ ಸ್ಟೈಲ್ ಮಾಡ್ತೀನಿ. ಇವತ್ತು ಇವಳು ಫೋನ್ ಇಟ್ಕೊಂಡೆ ನಾನು ಔಟ್ಫಿಟ್ ಚೆಕ್ ಮಾಡ್ತೀನಿ. ಸೊ ವೇಟ್ ಅಂಡ್ ವಾಚ್. ನೀವು ಯಾರು ನನ್ನ ಇನ್ಸ್ಟಾ ಫಾಲೋ ಮಾಡ್ತಿಲ್ವಲ್ಲ, ಸೊ ಫಾಲೋ ಮಾಡಿ. ಫ್ರೀಯಾಗಿ ಬಿಟ್ಟು ಪ್ರಮೋಷನ್. ಅಂಕಲ್ ಎಲ್ಲ ನೋಡ್ಕೊಂಡು ಹೋಗ್ತವ್ರೆ, ಪರವಾಗಿಲ್ಲ. ಹಿಂದೆನೂ ಯಾರೋ ಬರ್ತಾವ್ರೆ, ಸ್ವಲ್ಪ ಪಾಸ್ ಮಾಡ್ಕೊತೀನಿ ತಡೀರಿ. ಸೊ ವಿ ಆರ್ ಇನ್ ಕ್ಯಾಬ್ ಕಂಟಿನ್ಯೂಯಿಂಗ್ ದ ಗುಡ್ ಬ್ಲಾಗ್. ಸೊ ಆಯಿತು, ಮಾಡ್ತೇವೆ. ಬಟ್ ಅಡ್ಜಸ್ಟ್ ಮಾಡ್ಕೋಬೇಕು. ನಾನು ಸ್ವಲ್ಪ ಲ್ಯಾಗ್ ಕೊಡ್ತೀನಿ ಕನ್ನಡದಲ್ಲಿ. ಇಲ್ಲ, ಮಾತಾಡ್ತಾಳೆ ಕನ್ನಡ ಎಲ್ಲ. ಇಂಗ್ಲಿಷ್ ಬಂದ್ಬಿಡುತ್ತೆ ಆಟೋಮೆಟಿಕ್ ಆಗಿ. ಇಂಗ್ಲಿಷ್ ಕಾಣಿಸ್ತಾ ಇದೀವಿ. ಈ ಲಾಗ್ ಹೋಗಿ ಚೆಕ್ ಮಾಡಿ ಆಯ್ತಾ? ಈ ಲಾಗಲ್ಲಿ ನಾನಿದ್ದೀನಿ ನೋಡಿ. ಇವಾಗ ಇವಳು ಕಾಲೇಜಿಗೆ ಜಾಯಿನ್ ಆಗ್ತಾಳೆ. ಈ ಲಾಗಲ್ಲಿ ಮನೆಯಿಂದ ಕಾಲೇಜಿಗೆ ಬರ್ತಾಳೆ. ಅದನ್ನ ನೀವು ಜಾಯಿನ್ ಅನ್ಕೊಳ್ಳಿ. ಅವಳಿಗೋಸ್ಕರ ಆದ್ರೂ ಆ ವ್ಲಾಗ್ ನೋಡ್ಬೇಕಂತೀನಿ. ಓಕೆ, ಇದು ನನ್ನ ಮತ್ತೆ ಇವಳನ್ನ ನೋಡೋದಕ್ಕೋಸ್ಕರ ಆದ್ರೂ ಅವಳಿಗೆ ಅವಳೇ ಬೈಕೋತಾ ಇದ್ದಾಳೆ. ನನಗಿಂತ ಜಾಸ್ತಿ ಐರಾ ಮಾತಾಡಿರ್ತಾಳೆ. ನಾನು ಮಧ್ಯದಲ್ಲಿ ಈ ತರ ಎಲ್ಲ ಮಾತಾಡಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಇರೋದೇ ಹಿಂಗೆ. ಏನಾದರೂ ತಪ್ಪು ಮಾತಾಡಿದ್ರೆ ಸಾರಿ. ಕಳಿಸ್ಬಿಟ್ರು ಬಿಡು. ನಮ್ಮ ಬ್ಲಾಗಲ್ಲಿ ತುಂಬ ಐರಾ ಮಾತಾಡ್ತಾಳೆ.
ನಾನೇ ಕಮ್ಮಿ, ನನಗೆ ಸ್ವಲ್ಪ ಶೈ ಫೀಲಿಂಗು. ಓ ಏನಿಲ್ಲ ಗೈಸ್, ಮಾತಾಡ್ತಾಳೆ ನಮ್ಮ ಜೊತೆ ಮಾತ್ರ. ಇಲ್ಲ ಅಲ್ಲ ಹೊರಗಡೆ ಕ್ಯಾಮ್ರಾ ತೆಗೆದು ಮಾತಾಡಕ್ಕೆ, ಬಟ್ ಐರಾ ಆಗಲ್ಲ. ಎಲ್ಲರ ಮುಂದೆ ಎಲ್ಲರನ್ನೂ ಹಂಗೆ ಪರಿಚಯ ಮಾಡ್ಕೊಂಡು ನಾನು ಆ ಲಾಗಲ್ಲಿ ಇದೀನಿ, ಹೋಗಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ನೋಡಿದ್ರೆ ಅವ್ರ ನೋಡೋದು ನೋಡ್ತಾರೆ ಸುಂದರು ಯಾವ ತರ ಕೂತಿದ್ದಾರೆ ಲಾಗ್ ಓನರ್. ನೋಡಿ ಫುಲ್ ಸಾಂಗ್ ಕೇಳ್ಕೊಂಡು ಹಾಯ್ ಮಾಡ್ತಾ ಇದ್ದಾರೆ ಆಲ್ಫೆ ಅಂತ. ತಿರ್ಗ ಈ ಕಡೆ ಕಾವೇರಿ, ಇಲ್ಲೇ ಕಾವೇರಿ ಸರಿ ಇಲ್ಲ ಡ್ರೈವರ್ ಜೊತೆ ಫ್ಲಾಟ್ ಮಾಡತ್ತಾಳೆ. ಫುಲ್ ಎಕ್ಸಿಟೆಡ್ ಆಗ್ತಾ ಇದ್ದಾಳೆ ಗೈಸ್. ಇವಳು ನೋಡಿ ಮೆತ್ತಗೆ ನೀರು ಕುಡ್ಕೊಂಡು ಕೂತಿದ್ದಾಳೆ. ಡಿಹೈಡ್ರೇಷನ್ ಆಗಬಾರ್ದು ಅಂತ ಆವಾಗಿಂದ ಹೈಡ್ರೇಟ್ ಮಾಡಿ ನೋಡಿ ಫುಲ್ ನಮಗೋಸ್ಕರ ಊಟ ತಿಂಡಿ ನಿದ್ರೆ ಎಲ್ಲ ನೀರು ಬರ್ತಾರೆ ನಮ್ಮ ಮನೆಗೆ. ಆಕ್ಚುಲಿ ನಾನು ಬೆಳಗ್ಗೆ ಎದ್ದೊಳೆ ಇಲ್ಲ, ನಮ್ಮ ಮನೆಗೆ ಮಿಸ್ ಕಾಲ್ ಬಂದಿತ್ತು. ಮಿಸ್ ಕಾಲ್ ಬಂದ್ ಗೈಸ್, ನಾನು ಹೋಗಿ ಎಬ್ಬಿಸ್ ಬಂದಿದ್ದೀನಿ ಗೈಸ್. ಪಿಜಿ ಇಂದ ಬಿಡು ಬ್ರೋ, ಏನು ಪಕ್ಕದ ಊರಲ್ಲ ಅಲ್ಲ. ಪಿಜಿ ಅಲ್ಲ ಬ್ರೋ, ಅಲ್ಲಿಂದ 200 ಮೀಟರ್. ಓ ಲೈಕ್ ಬೇಡ ಬ್ರೋ. ಇವಾಗ ಆರಾಮಾಯ್ತು. ಕಾಲು ಬೆಂಕಿ ಬೆಂಕಿ ತರ ಆಗ್ತಿದೆ. ಫುಲ್ ಕೂರ ಎದಳಕ್ಕೆ ಕೂರಕ್ಕೆ ಎಷ್ಟು ಕಷ್ಟ ಆಗ್ತಿದೆ. ಆದ್ರೂ ಇವಳು ಕರೆದ್ಲಲ್ಲ ಅನ್ನೋಕ್ಕೋಸ್ಕರ ಚಿಕ್ಕಡೆ ಹೋಗ್ತಿರೋದು. ನಾನು ನೆಕ್ಸ್ಟ್ ಅಲ್ವಾ ಬ್ರೋ, ಯಾರು ಕರೆದ್ರು ಅಂತ ಬರ್ತೀನಿ. ಇವಳು ಫಸ್ಟ್ ನನಗೆ ಕಾಲ್ ಮಾಡಿದ್ವಿ. ಇವಳು ನಾನು ಎಕ್ಸಿಟ್ ಆಗುತ್ತೆ. ಇಲ್ಲ ಬ್ರೋ, ನೀವೇ. ಐರಾನ ನನ್ನ ಕರೆದಿದ್ರು. ಐರಾ ಫಸ್ಟ್ ಕಾಲ್ ಮಾಡಿದ್ಲು, ಯಶೋದ ನನ್ನ ಕರೆದಿಲ್ಲ. ನೈಟ್ ನಾ ಫಸ್ಟ್ ಅಷ್ಟು ಡಿಸ್ಕಸ್ ಮಾಡಿದ್ವಿ ಹೋಗೋಣ ಅಂತ. ಅದಾದ್ಮೇಲೆ ನೈಟ್ ಹೋಗೋಣ ಅಂತ ಹೇಳಿದ್ಲು. ಏ ಬ್ರೋ ಕನ್ಫರ್ಮ್ ಇರ್ಲಿಲ್ಲ, ಸುಮ್ಮನೆ ಹೇಳಿದ್ಲು ಅಷ್ಟೇ ಹೋಗೋಣ ಅಂತ. ಆಮೇಲೆ ನಾನು ರೆಕಾರ್ಡ್ ಎತ್ಕೊಂಡು ಬರೀತಿದ್ದೆ. ಸಡನ್ ಕಾಲ್ ಮಾಡ್ಬಿಟ್ಟು ರೆಡಿ ಆಗೋದು. ಹೋಗೋಣ ಶಾಪಿಂಗ್ ಮಾಡ್ತಿರೋದು ಇವಳು. ಯಾರು ಬೈಬೇಕು ಇವಳು? ನಾನು ಯಾಕೆ ಬೈಬೇಕು ಗೈಸ್? ನಾನು ಶಾಪಿಂಗ್ ಮಾಡ್ತಿಲ್ಲ ಬಿಕಾಸ್ ನೆಕ್ಸ್ಟ್ ವೀಕು ನಾನು ನೆಕ್ಸ್ಟ್ ಮಂತ್ ನೋ ಮನಿ ಪ್ರಾಬ್ಲಮ್. ನೆಕ್ಸ್ಟ್ ವೀಕ್ ಯಾವಾಗ H&M ಅಂತ ಜಾರ ಹೋಗ್ತಾ ಇದೀನಿ. ನಮ್ಮ ಮಮ್ಮಿ ಪ್ರಾಮಿಸ್ ಮಾಡಿದ್ರಲ್ಲ, ನೀವು ಹಳೆ ವಿಡಿಯೋಸ್ ನೋಡೋ ಗೊತ್ತಾಗುತ್ತೆ. ನಮ್ಮ ಮಮ್ಮಿ ಪ್ರಾಮಿಸ್ ಮಾಡಿದ್ರು ವರ್ಷ ಮದುವೆ ಮುಗಿದ್ಮೇಲೆ ಶಾಪಿಂಗ್ ಮಾಡಿಸ್ತೀನಿ ಅಂತ. ಅದಕ್ಕೆ ಇವತ್ತು ಹೋಗ್ಬೇಕಿತ್ತು, ಬಟ್ ಪೂಜೆ ಎಲ್ಲ ಮಾಡೋದ್ರಿಂದ ಹೋಗೋದಕ್ಕಾಗಿಲ್ಲ. ಸೊ ನೆಕ್ಸ್ಟ್ ವೀಕ್ H&M ಜಾರ. ನೆಕ್ಸ್ಟ್ ಮಂತ್ ಮತ್ತೆ ಐರ ಜೊತೆ ಶಾಪಿಂಗ್. ನಾನು ಅವಾಗ ಮಾಡಲ್ಲ, ಐರ ಮಾಡಿ ಶಾರ್ಟ್ಸ್ ಕೊಡ್ತಾರೆ 4 ಅಷ್ಟೇ. ಕಲೆಕ್ಷನ್ಸ್ ನೋಡ್ಬಿಟ್ಟು ಅವಳು ಚೆಕ್ ಮಾಡಿ ಹೇಳ್ಬೇಕಂತ ಏನೇನು ಚೆನ್ನಾಗಿದ್ದೀವಿ ಇಲ್ಲ ಅಂತ. ದೆನ್ ಶಿ ವಿಲ್ ಶಾಪ್. ಅಷ್ಟೇ ಗೈಸ್. ಈ ವಿಡಿಯೋ ತುಂಬ ಲ್ಯಾಗ್ ಆಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಬ್ಲಾಗ್ಸ್ ಎಲ್ಲೂ ಮಾಡಲ್ಲ ಬಿಕಾಸ್ ಆಫ್ ಐರಾ ಸಡನ್ ಕ್ಯಾಮ್ರಾ ಎತ್ತಿ ಮಾಡ್ತಾಳೆ. ಕಂಟೆಂಟ್ ಲಾಂಗ್ ಬೇಕಂತೆ. ಬಟ್ ನನ್ನ ವ್ಯೂವರ್ಸ್ ಎಲ್ಲ ಕೇಳೋದು ಕಂಟೆಂಟು ಚಿಕ್ಕದಾಗಿದೆ ಅಂತ ಬ್ರೋ. ನನ್ನ ಎಷ್ಟು ಜನ ಹೇಳ್ತಾ ಗೊತ್ತಾ, ತುಂಬ ಲ್ಯಾಗ್ ಆಗ್ಬಿಟ್ಟು ಡ್ರೆಸ್ ನೋಡಲ್ಲ, ಚಿಕ್ಕದು ಮಾಡಿ. ಕಲರ್ ಗರ್ಲ್ಸ್ ಬ್ರೋ, ಕಲರ್ ಗರ್ಲ್ಸ್ ಕಲರ್ ಬಟ್ಟೆ ಗರ್ಲ್ಸ್. ಹೌದು, ತುಂಬಾ ಚೆನ್ನಾಗಿರ್ತಾರೆ. ಅಂಡ್ ಅಲ್ಲಿ ನಾವೇನೇನು ಶಾಪಿಂಗ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಯಾವ ತರ ಶಾಪಿಂಗ್ ಮಾಡ್ತೀವಿ, ಯಾವ ತರ ಬಾರ್ಗೇನಿಂಗ್ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಇವಳು ಶಾಪ್ ಮಾಡ್ತಾಳೆ, ನಾನೇ ಶಾಪ್. ಏನೇನು ಶಾಪ್ ಮಾಡ್ತು ಅಂತ ಇವ್ರು ನನ್ನ ಜೊತೆ ಬಾರ್ಗಿಂಗ್ ಪಾರ್ಟ್ನರ್ಸ್. ನಾವು ಪಾರ್ಕಿಂಗ್ ಮಾಡಲ್ಲ, ಮಾಡಲ್ಲ. ನಮ್ಗೆ ಅದು ಬರಲ್ಲ ಬ್ರೋ. ನಮ್ಮ ಅಮ್ಮ ಕರ್ಕೊಂಡ್ರೆ ಮಾಡ್ತೀವಿ. ವೇಸ್ಟ್ ಬಾಡಿ ಗೈಸ್ ಇವರೆಲ್ಲ. ಆಯ್ತು, ಸಪೋರ್ಟ್ ಮಾಡ್ತೀನಿ. ಆಯ್ತು ವೈಫ್ ಮೆಟೀರಿಯಲ್, ವೈಫ್ ಫರ್ ಅಪ್, ಶಿ ನೋಸ್ ಟು ಪಾರ್ಕ್. ಬ್ರೋ ಕಲೆಕ್ಷನ್ಸ್. ಆಮೇಲೆ ಅವಳೇನು ತಗೊಂಡ್ಲು ಅಂತ ಆದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಆ ಬಟ್ಟೆನ ತೋರಿಸ್ತೀನಿ ಏನೇನು ತಗೊಂಡ್ಲು ಅಂತ. ಅಷ್ಟೇ ಗೈಸ್. ಬಟ್ಟೆ ನೋಡಕ್ಕಂತ ಬಂದಿದ್ದು ನಾನು. ಐರಾ ವಿಂಡೋ ಶಾಪಿಂಗ್ ಗೈಸ್. ಇವ್ರು ಮಾತ್ರ ನಾನು ಬರ್ತೀನಿ. ಸೊ ಐ ಡೋಂಟ್ ನೋ ವಾಟ್ ಇಸ್ ಗೋಯಿಂಗ್ ಆನ್. ಮಾತಾಡ್ತಾರೆ, ನಾವು ಕೇಳಿಸ್ಕೊಂತೀವಿ. ಅದು ಬಾರ್ಗೇನ್ ಮಾಡ್ತಾರೋ ಗೊತ್ತಿಲ್ಲ. ಗೈಸ್ ನಾನು ಬಾರ್ಗೇನ್ ಮಾಡ್ತೀನಿ, ಇವ್ಳು ತಗೊಂತಾಳೆ. ಇವಾಗ ಇಷ್ಟು ತಗೊಂಡು 100 ರೂಪಾಯಿ ಕೊಡ್ತೀನಿ. ಮೈಕ್ ತಗೊಳ್ಬೇಕು ಬ್ರೋ, ಏನು ಕೇಳಿಸಲ್ಲ. ಬೈಕ್ ತಗೋಬೇಕು, ಬಟ್ ದಟ್ ಮಚ್ ಬಡ್ಜೆಟ್ ನಾವು. ಸೊ ಯಾ 100 140 140 डॉलर 50 का ಬರ್ತಾ ಇಲ್ಲ ಬಾರ್ಗೇನ್ ಮಾಡಕ್ಕೆ. ಎಷ್ಟು ಎಷ್ಟು
100 तो रिटर्न करो भैया तो लो इधर तो ಕನ್ನಡ ಬರಲ್ಲ ನನಗೆ ಕನ್ನಡ ನನ್ನ ತಗೋ ನೋಡಿ ಇವಳು ಯಾವ ತರ ಇಸ್ಕೊತಿದ್ದಾಳೆ ಹಂಗೆ 20 ಕೊಡಿ ಅಂತ ಕೇಳ್ತಿದ್ದಾಳೆ ಈ ಕ್ಲಿಪ್ನ ಗೈಸ್ ನೋಡಿ ಗೈಸ್ ಅವಾಗಿಂದ ಪಾರ್ಕಿಂಗೇ ಮಾಡ್ತಿದ್ದಾಳೆ ಇಲ್ಲಿ ಬರ್ಬೇಡಿ ಇವ್ರು ನೋಡಿ ಅವ್ರ ಅಂಗಡಿಗೆ ಬರ್ಬೇಡಿ ನೀವು ಪ್ರಾಬ್ಲಮ್ ಏನಂತ ಗೊತ್ತಾ, ಬಾರ್ಗೇನ್ ಮಾಡಕ್ ಬರ್ತಿಲ್ಲ. ಸರ್ ಬನ್ನಿ ಬನ್ನಿ ಮೊಬೈಲ್ ಗ್ಲಾಸ್ ದೂರಿನ ಗ್ಲಾಸ್ ಎಲ್ಲಿ ನೋಡ್ರಿ ಎಲಿಫೆಂಟೇ ಕಾಣಿಸುತ್ತೆ ಗೈಸ್ ನನ್ನ ಕಣ್ಣಿಗೆ. ಎಲಿಫೆಂಟ್ ಬ್ರೋ, ಅದಕ್ಕೆ ನೋಡ್ತಾ ಇದ್ದೀನಿ. ಹಂಡ್ರೆಡ್ ಕಾಸು ಪೂಮ ಎತ್ಕೊಂಬಂದು ಬೀದಿಯಲ್ಲಿ ಹಾಕ್ಬಿಟ್ಟವ್ರು ಗೈಸ್ ಪಾಪ. ಜಾರ್ಡನ್, ಹೈ ಜಾರ್ಡನ್ ನೋಡಿ ಅಲ್ಲಿ. ಅಯ್ಯೋ ದೇವ್ರೆ. ಚೆಲ್ಸಿ ಶೂಸ್ ನೋಡಿ ಅಲ್ಲಿ. ಶಟ್ ಎಲ್ಲ ಬ್ರ್ಯಾಂಡ್ ಎಲ್ಲ US ಬ್ರ್ಯಾಂಡ್, ಫಾರಿನ್ ಬ್ರ್ಯಾಂಡ್ಸ್ ಅಲ್ಲ, ಫಾರಿನ್ ಬ್ರ್ಯಾಂಡ್ ಎಲ್ಲ ಬೀದಿಗೆ ಬಂದ್ಬಿಟ್ಟೈತೆ ಗೈಸ್. ಅಪ್ಪ ನಾವಾಗ ವಿಂಡೋ ಶಾಪಿಂಗ್ ನಾವು ನೆಕ್ಸ್ಟ್ ಮಂತ್ ಹೆಚ್ಚು ನಂಗಿಲ್ಲಿ ಬಟ್ಟೆ ನೋಡ್ತಿದ್ರೆ ತರ್ತಾ ಇದ್ದಾರೆ ನೆಕ್ಸ್ಟ್ ಮಂತ್, ಸೊ ಅದಕ್ಕೆ ಜಾಸ್ತಿ ಶಾಪಿಂಗ್ ನಾನು ಮಾಡಲ್ಲ. ಇವಳು ನೋಡಿ ಆ ಬ್ಯಾಗು ತುಂಬಿಸ್ಕೊಂಡು ಚೆನ್ನಾಗಿದೆನಾ ಸಿಂಬಾ ಬರ್ಡೇ ಗಿಫ್ಟ್ ಮಾಡೋಣ. ಫೈಟರ್ ಇಷ್ಟಲ್ಲ ಎಲ್ಲನೂ ಬೇಕು. ಸಕ್ಕತ್ತಾಗಿದೆ ಬಟ್ ಎತ್ಕೊಂಡು ಹೋಗಕ್ಕಾಗಲ್ಲ ಬ್ರೋ ಅದನ್ನ. ಇಲ್ಲಿ ಬಂಗಾರ ಪಾನಿಪುರಿ ನೋ ಆ ಥರ ಆಪ್ಷನ್ ನಾವು ಎಣ್ಣೆ ಹಿಡ್ಕೊಂಡು ಹೋಗ್ತಾನೆ ಇದೀವಿ, ಸಿಗ್ತಾ ಇಲ್ಲ. ಸೊ ಅದಕ್ಕೆ ಇದೆ ನಮ್ದು. ಡಯಟ್ ಇಲ್ಲ ನಾನು ಡಯಟೇ ಚುರ್ಮುರು ತಿಂತೀನಿ ಬ್ರೋ, ಡಯಟಲ್ಲೇ. ಸರಿ ಬೇಲ್ಪುರಿ ಒಂದು, ಪಾನಿಪುರಿ 2, ಬೇಲ್ಪುರಿ 1. ಚಲೋ ಬಿಲ್ಗೋ ಅನ್ಸೋಣ. ಒಳಗೆ ಕುತ್ಕೊಳ್ಳೋಣ ಬಾ. ನಾನು ಹುಡುಕಿ ಸಾಕು. ಪಾನಿಪುರಿ is there, so we can eat without ನಂದು ನಾಳೆ ಪಕ್ಕ ಚುರ್ಮುರಿ ಇನ್ನೂ ಬಂದಿಲ್ಲ. ಚೆನ್ನಾಗೈತಾ? ನಾವು ಯಾವಾಗಿನ ಅಲ್ಲ ಗೈಸ್ ಇವರಿಗೆ UPI ಪೇಮೆಂಟ್ ಮಾಡ್ಕೊಂಡು ಬ್ರೋ ಒಬ್ಬರು ಒಂದೇ ಆಗೋದು. ಏನು ಒಂದೇ ಆಗೋದು, UPI 5 ಆಗೋದು. ಸೊ ಇವಾಗ 4:30 ನಾನು ಐರಾ ಏನು ತಗೊಂಡಿಲ್ಲ, ವಿಂಡೋ ಶಾಪಿಂಗ್ ಅಷ್ಟೇ. ನಾನು ಏನೋ ತಗೊಂಡಿದ್ದೆ ಬ್ರೋ ನಂಗೆ ಇಲ್ಲೆಲ್ಲ ಇಷ್ಟ ಆಗಲ್ಲ, ನಂಗೆ ಶಾಪ್ ಮಾಡಕ್ಕೆ ಇಷ್ಟನೇ ಆಗಲ್ಲ. ಬ್ರ್ಯಾಂಡೆಡ್ ತಗೋತಾರೆ ಹಂಗಲ್ಲ ಏನಿಲ್ಲ. ಹಂಗಲ್ಲ, ಬಟ್ ನಂಗೇನು ಇಷ್ಟ ಆಗಲಿಲ್ಲ ಏನೂ, ಅದಕ್ಕೆ ತಗೊಂಡಿಲ್ಲ. ಇವಾಗ ಇವ್ರು ತಗೊಂಡವಳೆ, ಎಷ್ಟೊಂದು ತಗೊಂಡ್ಬಿಟ್ಟವಳೆ. ಎಲ್ಲ ಇವರೇ ಕೊಡ್ಸಿದ್ರು, ಅದೇ ದುಡ್ಡು ನಂದು ಸೆಲೆಕ್ಟ್ ಮಾಡಿದ್ದು ನಾವು. ಬಾರ್ಗೇನ್ ಏನು ಮಾಡೋಕ್ಕಾಗಲ್ಲ ಸಂಡೇ ಬಜಾರಲ್ಲಿ. ಅಪ್ಪ ನಾನು ನೆಕ್ಸ್ಟ್ ಟೈಮ್ ದೇವರಣೆಗೂ ಬರೋಲ್ಲ, ಲೆಗ್ ವರ್ಕೌಟ್ ಮಾಡಿರೋದಕ್ಕೂ ಅತ್ತಿ ಇಳಿಯೋದಕ್ಕೂ ಆಗೋದೇ ಇಲ್ಲ. ಇವಾಗ ಬೇಗ ಮನೆಗೆ ಹೋಗಬೇಕು, ಬೆಳಗಿನ ಏನೂ ತಿಂದಿಲ್ಲ. ಸೊ ತಿನ್ನಲ್ಲ, ಥರ ಇದ್ದಾಳೆ, ಬಿದೋಗ್ತೀನಿ ನಾನು ಇನ್ನು ಸ್ವಲ್ಪ ಹೊತ್ತಾದರೆ. ಕರ್ಕೊಂಡು ಹೋಗ್ತಾ ಇದ್ದೀವಿ. ಇಟ್ಕೊಂಡು ಕರ್ಕೊಂಡು ಹೋಗ್ತಾಳೆ ನಾನು. ಎಷ್ಟು ಜನ ಇದ್ದಾರೆಪ್ಪ, ಟಿಕೆಟ್ ತೊಗೊಂಡು ನಡಿ. ಹಲೋ ಐರಾ, ಇದು ನಾವು ನೋಡಿ guys, ನಮ್ಮ ಹುಡ್ಗಿ ಮುಗಿಸ್ತಾ ಇದ್ದಾಳೆ ಇಲ್ಲಿ leg workout. ನಂಗೆ ಬೇಕಂತ ಮಾಡ್ತಿರೋದು, ನಂಗೆ ಅರ್ಥ ಆಗ್ತಿಲ್ಲ ಸ್ಟೆಪ್ಸು. ನೋಡಿ ಎಷ್ಟೊತ್ತ ನಂಗೆ ಎಲ್ಪ್ ಮಾಡ್ತಾವಳೆ ಇವಳು. ಬೇಕಂತ ಅಲ್ಲ, ಸಪೋರ್ಟ್ ಮಾಡೋಣ ಹತ್ಸನ ಅಂದೆ, ಉರ್ಸ್ತಿದ್ಯಲ್ಲ ನಿಂಗೆ ಏನು ಅನ್ಸಲ್ಲ? ಫ್ರೆಂಡ್ ಅಂದ್ಮೇಲೆ ಸಪೋರ್ಟ್ ಮಾಡಬಾರ್ದು, ಅವಾಗ ಮಾನ ಮರೀತಿ ಕಡಿ. ಹಾಂ, ಎಲ್ಲರ ಮುಂದೆ ಉಳ್ಕೊಂಡು ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾವಳೆ ಗೈಸ್ ಇವಳು. ಎಲ್ಲರ ಮುಂದೆ ಹೇಳ್ತಾವಳೆ, ಎಲ್ಲರ ಮುಂದೆ ಹೇಳ್ತಾವಳೆ ಇವಳು ಕೈ ಹತ್ತಕ್ಕಾಗಲ್ಲ ಸ್ಟೆಪ್ಸ್ ಅಂತ. ನಿನಗೆ ಬೇಕಾಗಿರೋದು. ಹಾಂ ಬ್ರೋ, ವಾಂಟ್ ಟು ಕೀಪ್ ಅವರ್ ಬಾಡಿ ಫಿಟ್ ಬ್ರೋ, ಐ ವಿಲ್ ಡೂ. ಇಲ್ಲಿ ಹುಷಾರು, ದೆಲ್ ಸ್ನಾಚ್. ಅದಕ್ಕೆ ಎತ್ತಿದ್ದೀನಿ ಫೋನಿಗ. ಬಾಯ್ ಗೈಸ್, ಜಸ್ಟ್ ರೀಚ್ಡ್ ಹೋಮ್. ನಮ್ಮ ಬಾವರು ಏನು ಹೇಳಿದ್ರು ಗೊತ್ತಾ, ಹೋಗ್ಬಿಟ್ಟಿರ್ತೀವಿ ನಾವು, ಇರಲ್ಲ, ಇನ್ನೂ ಬಂದಿಲ್ಲ, ಬೆಳಗ್ಗೆಯಿಂದ ಕಾಯ್ತಿದ್ದೀನಿ ಅಂತ ಹೇಳಿದ್ರು. ಆದರೆ ಹೋಗಿಲ್ಲ ಗೈಸ್, ಇದ್ದಾರೆ. ಸ್ಲೀಪರ್ಸ್ ಎಲ್ಲ ಬಚ್ಚಿಟ್ಟವ್ರೆ, ಕಾರಲ್ಲಿದೆ. ನಾನು ನೋಡಿದೆ, ಇದ್ದಾರೆ ಅವರು. ಇವಾಗ ತೋರಿಸ್ತೀನಿ ರೀ. ಆಫ್ ಡೇ ಇಲ್ಲಿ ಅಂತ ಹೇಳಿದ್ದಿತ್ತು. ಸೊ ನಾನು ನೋಡಿದೆ, ನೀವು ಓಡೋಗಿದ್ದು ಕಾಣಿಸ್ತು ಅಲ್ಲಿ ನೋಡಿ, ಬಚ್ಚಿಕ್ಕಂತವ್ರೆ. ನಾನು ನೋಡಿದೆ, ಬನ್ನಿರಿ ಕಾರ್ ನೋಡಿದೆ. ನಿನ್ನ ಚಪ್ಪಲಿ ಬಚ್ಚಿಕ್ಕಂದ್ರೆ ಕಾರ್ ಬಚ್ಚಿಡೋದು ಯಾರು?
ಚಪ್ಪಲಿ ಮಾತ್ರ ಬಚ್ಚಿಕ್ಕೋರೆ ಗೈಸ್, ಕಾರ್ನಲ್ಲೇ ಹಾಕೋರೆ. ಅಷ್ಟು ದಡ್ಡಿನ ನಾನೇನು ಚೆಂಬುಲಿ, ನಾನು ದಡ್ಡಿನ ಬುಲಿ. ಕಾರ್ನಲ್ಲೇ ಬಿಟ್ಟು ಸ್ಲಿಪ್ಪರ್ಸ್ ಬಚ್ಚಿಕ್ಬಿಟ್ರೆ ನಾನು ನೋಡಲ್ಲ ಅನ್ಕೊಂಡಿದ್ದೀರಾ? ಮಿಸ್ ವರ್ಷ ಅವ್ರಿ ಇಲ್ಲಿ ನೋಡು, ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಬಾಬಾ ಇಲ್ಲಿ ನೋಡು ಬಾಬಾ. ಗಾಯ್ಸ್, ಒನ್ ಮೋರ್ ಶಾಕಿಂಗ್ ನ್ಯೂಸ್. ಇವತ್ತು ಚಿಕನ್ ಮಾಡ್ತವ್ರೆ. ಇವತ್ತು ಪೂಜೆ ಮಾಡಿದ್ರೆ ತಿನ್ಬೋದಾ ಮಮ್ಮಿ? ತಿನ್ಬೋದಾ? ನಾಳೆಯಿಂದ ತಿನ್ನೋ ಆಗಿಲ್ಲ ಅಂತೆ. ಏನದು ಇನ್ನು ಪೂಜೆ, ಸೋಯಾ ಕಬಾಬ್, ವೆಜ್ಜು ನಾನ್ ವೆಜ್ ನಮ್ಮನೇಲಿ ಎರಡೂ. ನೆಕ್ಸ್ಟ್ ಇದು ಚಿಕನ್ ಸಾಂಬಾರ್, ಅದೆಲ್ಲ ವೆಜ್ಜು ನಾನ್ ವೆಜ್ ಎರಡೆರಡು. ನಾನು ಬೆಳಗ್ಗೆಯಿಂದ ಏನೇನು ತಿಂದಿಲ್ಲ, ಸೊ ನಾವು ತಿನ್ನಬೇಕು. ನಾನು ತಿನ್ನಲ್ಲ ಗೈಸ್, ನಾನು ಹೊಟ್ಟೆ ಉರ್ಸೋಕೆ ಹಿಂಗೆ ತಂದು ಹಾಕ್ತಾರೆ. ಫ್ರೂಟ್ಸ್ ಇದೆ, ನೋ ವರೀಸ್. ಇವಾಗ ಬೇಗ ಊಟ ತಿನ್ನೋಣ, ಆಮೇಲೆ ರೆಕಾರ್ಡ್ ಬರೀಬೇಕು ಗೈಸ್. ಆ್ಯಂಡ್ ಯಾ ಗೈಸ್, ಊಟ ಮುಗೀತು ಆ್ಯಂಡ್ ಇಟ್ಸ್ ಟೈಮ್ ಟು ಸ್ಲೀಪ್. ಇವಾಗ ಮಲ್ಕೊಬೇಕು. ಇಷ್ಟೆಲ್ಲ ಫ್ರೂಟ್ಸ್ ಇದೆ ಗೈಸ್, ಇಷ್ಟು ಫ್ರೂಟ್ಸ್. ಆದರೆ ನನ್ನ ಕಣ್ಣೆಲ್ಲ ಗೊತ್ತಾ ಈ ಸ್ವೀಟ್ಸ್ ಮೇಲೆ. ಕಂಟ್ರೋಲಿಂಗ್, ಅದ್ರ ಕಡೆ ಗಮನ ಕೊಡಬೇಕು. ಆ್ಯಂಡ್ ಯಾ ಅಷ್ಟೇ. ಇವಾಗ ನಾನು ಏನೂ ಬರೀಬೇಕು ಅಂದ್ಕೊಂಡೆ, ಬಟ್ ನಾಳೆ ನಮ್ಮದು ಲ್ಯಾಬ್ ಇಲ್ಲ, ಸೊ ನಾನು ಬರ್ದಿಲ್ಲ, ಲ್ಯಾಬ್ ಇಲ್ಲ. ನೆಕ್ಸ್ಟ್ ಡೇ ಇರೋದಾದ್ರೆ ಟ್ಯೂಸ್ಡೇ ಬರ್ಕೊಡೋಣ ಅಂದ್ಬಿಟ್ಟು ಇಟ್ಸ್ ಟೈಮ್ ಟು ಸ್ಲೀಪ್. ವರ್ಷಕ್ಕಾಗಿ ಚೆನ್ನಾಗಿ ಎಣ್ಣೆ ಹಾಕ್ಸ್ಕೊಂಡೆ. ಹೋಗಿ ಮಲಗಿಬಿಟ್ರೆ ಕಾಲು ನೋವಿಗೂ ಚೆನ್ನಾಗಿ ನಿದ್ದೆ ಬರುತ್ತೆ. ಆ್ಯಂಡ್ ಯಾ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಆನ್ ಅದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.